1 ಎಕರೆಗೆ ನಮಗೆ ಇಷ್ಟ ಹಾಕು. ನಿಮಗೆ ಕಡಿಮೆ ಕಾಸ್ಟಲ್ಲಿ ದುಡ್ಡು ಖರ್ಚಾಗ್ದಾನೆ ಆಗಬೇಕು ಅಂತ ನಾನು ಈ ಉಪಾಯ ಮಾಡಿದ್ದು. ಇಲ್ಲಿ ಬಂದು ಸೋಸ್ಕೊಳ್ಳುತ್ತೆ, ಇಲ್ಲಿ ಬಿದ್ದಿದ್ದು ಅಲ್ಲಿಗೆ ಹೋಗುತ್ತೆ, ಅಲ್ಲೊಂದು ಫಿಲ್ಟರ್ ಆಗುತ್ತೆ. ಸೊ ಇದು ವೆಂಚರಿ. ಸೊ ಈ ಜೀವಾಮೃತ ಇಲ್ಲಿ ಬೀಳಿದಾಗ ಯಾವುದೇ ನೋಡಿ, ಯಾವುದೇ ನಿಮಗೆ ಕಸಗಳಿಲ್ಲ, ಎಳ್ಳೀರ್ ಥರ ಇದೆ. ಎಲ್ಲಾದ್ರೂ ಕಸ ಇದೆಯಾ? ಇಲ್ಲ. ಇದನ್ನೇನು ಮಾಡ್ತೀನಿ, ಕರೆಂಟ್ ಬರುತ್ತೆ, ಬೋರ್ ಕರೆಂಟ್. ಇದು ಬೋರ್ದು ನಮ್ಮದು ಸಿಸ್ಟಮ್. ಅದಕ್ಕಿಂತ ಮುಂಚೆ ಕೈಲೇ ಉಯ್ಕೋತಿದ್ವು, ಎರಚ್ಕೋತಿದ್ವು. ಇದು ಆಗ್ತಾಗಲಿ 2 ವರ್ಷದಿಂದ ಒಂದು ಸಲ ನಾನು ಕ್ಲೀನ್ ಮಾಡಿಲ್ಲ ಸರ್. ಈ ಫ್ಲಿಂಕರ್ಗಳು ಯಾವುದೇ ಪೈಪ್ ಲೈನು ಕೂಡ ಇದು ಮಾಡಿಲ್ಲ. ಎಲ್ಲೂ ಕಸ ಸಿಗಾಕೊಂಡದೆ, ಡ್ಯಾಮೇಜ್ ಆಗದೆ ಅನ್ನೋದು ಕಂಪ್ಲೇಂಟ್ ಇಲ್ಲ. 5 ವರ್ಷದ ಹಿಂದೆ ಒಂದು 10 ಎಲೆ ಗಿಡ, ಒಂದು 10 ಮೆಣಸಿನ ಗಿಡ ಹಾಕಿದ್ದು ಸರ್. ಪೂರ್ತಿ ಎಲ್ಲ ಸತ್ತೋದ ಸರ್, ಒಂದೂ ಬರಲಿಲ್ಲ. ಅದೇ ಈಗ ನೋಡಿ ಬರೀ ಹಾಗೆಯಾ, ಬರೀ ಪ್ಯಾಕೆಟ್ ಓಪನ್ ಮಾಡ್ಬಿಟ್ಟು ಹಂಗೆ ಇಟ್ಟಿರೋದು ಅಷ್ಟೇ. ಇದು ಅಂತಿದ್ರು ಅಂದ್ರೆ, ಅಯ್ಯೋ ನಿನ್ನ ಗಂಡಗೆಲ್ಲ ಹುಚ್ಚಿಡ್ದದು, ಇದೆಲ್ಲ ಹಾಕ್ತಾವ್ರೆ, ಇದೆಲ್ಲ ಬೆಳ್ದಂಗೆ ಆಯ್ತಾ ನೀವು? ಸುಮ್ಮನೆ ಇದು ಹಸು ಮಾರಾಕ್ಬಿಟ್ಟು ಒಂದು 4 ಲೀಟ್ರ್ 5 ಲೀಟ್ರ್ ಹಸ ಕೊಡೋ ಅಂತ ತಗೊಂಡು ಸುಮ್ಮನೆ ಜೀವನ ನಡೆಸ್ಬೋದು, ಇದೇನು ಮಾಡಕ್ಕೆ ಕಟ್ಕೊಂಡಿದ್ದೀರಿ ಅಂತಿದ್ರು ಎಲ್ಲವ. ನಾನು ಇವ್ರನ್ನೂ ಬಂದು ಬೈಯಿವೆ, ಹಿಂಗೆ ಅಂತಾರೆ ಏರಿ ಮೇಲೆ ಹೋಗ್ಬೇಕಾದ್ರೆ ಮೇಯಿಸ್ಕೊಂಡು ಎಲ್ಲವ ಜನಗಳೆಲ್ಲವ. ಸುಮ್ಮನೆ ಏನು ಮಾಡಕ್ಕೆ ಸಾಕೊಂಡಿದ್ದೀರಿ, ಅದರಲ್ಲಿ ಏನು ಉಪಯೋಗ ನಮಗೆ ಅಂತ. ಆಮೇಲೆ ಹೋಯ್ತಾ ಹೋಯ್ತಾ ಗೊತ್ತಾಯಿತು ಸರ್ ಏನು ಉಪಯೋಗ ಇದರಲ್ಲಿ ಅಂತ. ಅದೇ ನೀವೇ ನೋಡಿದ್ರಲ್ಲ, ಒಂದು 4-5 ವರ್ಷದಿಂದ ನಾವು ಕೆಮಿಕಲ್ ಒಂದು ಸ್ವಲ್ಪನೂ ಬಳಸಿಲ್ಲ, ಎಲ್ಲ ಜೀವಾಮೃತದಲ್ಲೇ ಕೊಟ್ಕೊಂಡ್ಬಂದಿರೋದು ಸರ್. ಜೀವಾಮೃತ ಅಷ್ಟರಲ್ಲೇ ಗೊಬ್ಬರ ಮಾಡ್ಕೊಂಡ್ಬಂದಿದ್ವಿ. ಇದ್ರ ಕೊಡುಗೆ ಇವ್ರದ್ದು ತುಂಬ ಇದೆ ಸರ್. ನಂಗೆ ಟೈಮ್ ಇದು ನಾನೇ ಮಾಡೋದು ಜೀವಾಮೃತ.